ಕೈ ಕಟ್ ಹಿಂಗ ಕುಂದಿರ್ಬೇಕು. ನಾನು ಇವೆರಡೂ ಯೂಸ್ ಮಾಡ್ತೇನೆ ಫ್ರೆಂಡ್ಸ್ ಕಟ್ ಮಾಡಕ್ಕೆ. ಬ್ಲೂ ಸೆಲೆಕ್ಟ್ ಮಾಡಿದ್ದೆ ಅನ್ಸುತ್ತೆ ಲಾಸ್ಟ್ ಥ್ರೆಡ್ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಎಂಬ್ರಾಯ್ಡ್ರಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ. ನಿನ್ನೆ ಹಾಕಿರುವಂಥ ಫ್ರಂಟು ಮತ್ತು ಬ್ಯಾಕ್ ಕಂಪ್ಲೀಟ್ ಆಗೈತಿ. ಇವತ್ತು ಸ್ಲೀವ್ ಹಾಕೋಣ. ನೈಟ್ ಸ್ಟಾರ್ಟ್ ಮಾಡಿರೋದು, ಆ್ಯಕ್ಚುಲಿ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್. ಇದನ್ನು ಡಿಸೈನ್ ಹಾಕಕ್ಕೆ ಒಳ್ಳೆ ಫಿನಿಶಿಂಗ್ ಬಂದೈತಿ. ನೋಡಿ ನೀವು ನಿನ್ನೆ ವಿಡಿಯೋ ಒಳಗೆಲ್ಲ. ಸೊ ಇವತ್ತು ಸ್ಲೀವ್ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆಯಿಂದ ಏನೇನು ಮಾಡಿದೆ ನೋಡ್ಕೊಂಬರೋಣ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸಿಂಪಲ್ಲಾಗಿ ಪೂಜೆನೂ ಮುಗಿಸಿದೆ ಫ್ರೆಂಡ್ಸ್. ಅವ್ರೇನು ಹೊರಗೆ ಕೆಲಸ ಮಾಡಕತ್ತಾರ. ಇನ್ಮೇಲೆ ಕೆಲಸನೂ ಸ್ಟಾರ್ಟ್ ಆಗ್ತಾವೆ. ರೆಡಿ ಆದ್ರಾ? ಹಾಕತ್ತೀನಿ. ಅದು ಬಿಟ್ಬಿಡ, ಹಂಗ ಎರಡು ಹಾಕಿ ಸಾಕು. ಚಿಟ್ಟು ಪೇತು. ಹಾಂ ಬೆಳಗ್ಗೆ ಹೊತ್ತು ಒಂದು ಹಾಫ್ ಆನ್ ಅವರ್ ಅಂತೂ ಬೇಕು ಫ್ರೆಂಡ್ಸ್. ಇವರಿಗೆ ಟಿಫನ್ ಮಾಡೋಕೆ ಆಟ ಆಡ್ಕೊತ ಮಾಡ್ತಾನೆ ಇರ್ತಾರೆ. ಇನ್ನೂ ಗೊತ್ತಾಗಲ್ಲ ಅವ್ರಿಗೆ. ಸ್ಕೂಲಿಗೆ ಲೇಟಾಗಿ ಹೋದ್ರೆ ಬೈತಾರ. ಆಮೇಲೆ ನಾವು ಬೇಗ ಹೋಗಬೇಕು ಮಾಡ್ಬೇಕಂತ ಗೊತ್ತಾಗಂಗಿಲ್ಲಲ್ಲ. ಸೊ ಹಂಗಾಗಿ ಬರೀ ಆಟಕ್ಕೆ ಬೀಳ್ತಾನೆ ಇರ್ತಾರೆ. ಆಟ ಆಡ್ಕೊತ ಅವ್ರು ಎಷ್ಟೊತ್ತು ಉಣ್ತಾರೆ ಉಣ್ಲಿ ಅಂತೇಳಿ ಬೇಗನೆ ಹಾಕ್ಕೊಟ್ಟಿರ್ತೀನಿ. ಅದಾದಮೇಲೆ ತಲೆಯೆಲ್ಲ ಬಾಚಿ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿರ್ತೀನಿ. ಹಂಗೆ ಇವರು ನಾಷ್ಟ ಮಾಡ್ಕೊಂಡ್ಬಿಟ್ಟು ಈಗೀಗ ನಂದಲ್ಲಿ ಲೇಟ್ ಹಾಕತೈತಿ. ಅವ್ರು ಸ್ಕೂಲಿಗೆ ಹೋದ್ಮೇಲೆ ಮಾಡಾಕತ್ತೀನಿ ನಾಷ್ಟನ. ಸ್ಲೀವಿಗೆ ಇದು ಮಾಡಿದ್ದೆ. ಬೆಳಗ್ಗೆ ಮಷಿನ್ ಆನ್ ಮಾಡೋಕ್ಕೆ ಆಗಲಿಲ್ಲ. ಸೊ ಬೆಳಗ್ಗೆ ಇದನ್ನು ಮಾಡ್ತಾ ನಿಂತರೆ ಸ್ಕೂಲಿಗೆ ಟೈಮ್ ಆಗ್ತದಂತೆ ಅಂದ್ಕೊಂಡು ಬರೀ ಈಗ ಟಿಫನ್ ಮಾಡಿ ಟಿ ವಿ ನೋಡ್ಕೊತ ಅವರೆಲ್ಲ ಹಾಲು ಉಪ್ಸಿನಿ ಫ್ರೆಂಡ್ಸ್. ನಾನು ಬೆಳಗ್ಗೆನೇ ಮತ್ತು ಗ್ಯಾಸ್ ಕ್ಲೀನ್ ಮಾಡಿದೆ. ಒಂದ್ಸಲ ಕ್ಲೀನ್ ಮಾಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ, ಮತ್ತು ಕ್ಲೀನ್ ಮಾಡಿದೆ. ಇವೊಂದಿಷ್ಟು ಅವಲಕ್ಕಿನ ಬಿಸಿ ಮಾಡಿಕೊಂಡು ಟಿಫನ್ ಮಾಡುವ. ಮೊಗಸಿರಿಗೆ ಅಂದದ ಬಿಂದಿಗೆ ಇದು ಬೇರೆ ಅವಳೊಂದು ಅಮೃತ ಬಿಂದು. ನಂಗೊಂದು ಕೊಡ ಚಾಕ್ಲೇಟ್. ಕೊದು ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಚಾಳಿಟ್ಟು ಬಿಡು. ಹೋಗು. ನೆಮ್ಮದಿಯಾಗಿ ನಾಷ್ಟ ಮಾಡೋಣ ಫ್ರೆಂಡ್ಸ್. ಚಿಟ್ಟು ಹೊರಗೆ ಹೋಗ್ಯಾಳ. ಇದ್ಲಂದ್ರೆ ಕರೆಕ್ಟಾಗಿ ನಾಷ್ಟ ಮಾಡೋಕ್ಕೆ ಬಿಡಲ್ಲ. ಒಂದು ಸ್ವಲ್ಪ ಟಿ ವಿ ನೋಡ್ಕೊಂಡು ಪೀಸ್ಫುಲ್ಲಾಗಿ ನಾಷ್ಟ ಮಾಡಿ ಆಮೇಲೆ ಆಕಿನ ಕರ್ಕೊಂಬಂದು ಒಳಗೆ ಹಾಕ್ತೀನಿ. ನೋಡ್ರಿ, ಬರೀ ಹಿಂಗೆ ಅವ್ರನ್ನ ಕಾಡಿಸ್ತಾನೆ ಇರ್ತಾಳೆ. ನನಗೆ ಚಾಕ್ಲೇಟ್ ಕೊಡೋಣ ಕೊಡಲಿಲ್ಲ, ಹರಿದು ಕೊಡಲಿ ನಾನು. ಕೈ ಕಟ್ ಹಿಂಗ ಕುಂದಿರ್ಬೇಕು. ಚಿಟ್ಟು ಮಮ್ಮಿ ಅನ್ನಕತ್ತೈತೆ ನೋಡಿ ನಿನ್ನ ಪಾಪ. ಚಿಟ್ಟು ಮಮ್ಮಿ ಅನ್ನಕತ್ತೈತೆ ನೋಡಿ. ರಂಬಸ್ ಅಲ್ಲೇ ನೈಟ್ ಈವ್ನಿಂಗ್ ಹಾಕ್ದೆ. ಆ್ಯಕ್ಚುಲಿ ನೈಟೂ ಅಲ್ಲ. ಸೊ ಈವ್ನಿಂಗ್ ಹಾಕಿರೋಂಥ ಬ್ಲೌಸಿಗೆ ಈಗ ಸ್ಲೀವ್ ಹಾಕಬೇಕು. ಸ್ಲೀವ್ ಹಾಕಿ ಫಿನಿಶಿಂಗ್ ಮಾಡೋಣ. ಫ್ರಂಟು ಬ್ಯಾಕು ಸೂಪರಾಗಿ ಬಂದೈತಿ. ನೋಡೋಣ ಸ್ಲೀವ್ ಯಾವ ಥರ ಬರ್ತೈತೆ ಅಂತ ಹೇಳಿ. ಇಷ್ಟು ಎಕ್ಸ್ಟ್ರಾ ಬಟ್ಟೆ ಇತ್ತು, ಒಂದು 2-3 ಇಂಚು. ಸೊ ಅದಕ್ಕೆ ನಾನು ಇಷ್ಟೆಲ್ಲ ಹೋಗ್ತತಿ, ಇಲ್ಲಿಂದನ ಡಿಸೈನ್ ಸ್ಟಾರ್ಟ್ ಆಗ್ತೈತೆ ಅಂಥೇಳಿ ಅಂದ್ಕೊಂಡು ಇದಕ್ಕೆ ಯಾವುದೇ ರೀತಿ ನಾನು ಎಕ್ಸ್ಟೆನ್ಷನ್ ಕೊಟ್ಟಿಲ್ಲ. ಫ್ಯಾಬ್ರಿಕ್ ಎಕ್ಸ್ಟೆನ್ಷನ್ ಕೊಟ್ಟಿಲ್ಲ ಆ್ಯಕ್ಚುಲಿ. ಬರೀ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಮಷೀನ್ ಆನ್ ಮಾಡ್ಕೊತೀನಿ. ಆಲ್ರೆಡಿ ಮಾರ್ಕ್ ಮಾಡ್ಕೊಂಡೆ ನೆನ್ನೆನ. ಸೊ ಅದ ಮಾರ್ಕಿಂಗಿಗೆ ಸ್ಲೀವ್ ಹಾಕೋಣ. ಇಲ್ಲಿ ನೆನ್ನೆ ಹಾಕಿರೋಂಥ ಬ್ಯಾಕ್ ಡಿಸೈನ್ ನೋಡಿ, ಇದು ಸೂಪರಾಗಿ ಬಂದೈತೆ ಫ್ರೆಂಡ್ಸ್. ಇದು ಡಿಸೈನು ಈ ಥರ ಎಲ್ಲ ಡಿಸೈನ್ ಹಾಕ್ಕೋಬೇಕು ನಾನು ಆಲ್ಮೋಸ್ಟ್ ಎಲ್ಲ ರೌಂಡ್ ನೆಕ್ ಅದ ಫ್ರೆಂಡ್ಸ್. ಇದು ಡಿಸೈನ್ ಕಂಪ್ಲೀಟ್ ಮಾಡಿ ಒಂದು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡೇನಿ ಫ್ರೆಂಡ್ಸ್. ಆ್ಯಕ್ಚುಲಿ ಪ್ರೀವಿಯಸ್ ವಿಡಿಯೋ ಒಳಗೆಲ್ಲ ನೋಡಿದ್ರೆ ಗೊತ್ತಿರೋದು ನಿಮಗೆ DTF ಪ್ರಿಂಟರ್ ಮಾಡಿದ್ದಲ್ಲ, ಅದು ಪ್ರಿಂಟ್ ಮಾಡಿದ್ನಲ್ಲ. ಸೊ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿನಿ. ನೋಡೋಣ ಏನೇನಾಗ್ತದೆ ಅಂತ ಅಂದ್ಕೊಂಡು. ಇನ್ನೂ ಕಟ್ ಮಾಡಿಲ್ಲ ಫ್ರೆಂಡ್ಸ್. ಕಸ್ಟಮರ್ದ ಬ್ಲೌಸು ಸಿಕ್ಕಾಬಿಟ್ಟಿದ್ದು. ಇನ್ನೂ ಒಂದು ಬ್ಲೌಸ್ ನಿನ್ನೆ ಸ್ಟಿಚ್ ಮಾಡಿದ್ದು, ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು. ಅದನ್ನು ಅಷ್ಟಕ್ಕೆ ಬಿಟ್ಟಿದ್ದೆ, ಅಲ್ಲಿಗೆ ನಿಂತತಿ. ಸೊ ಸ್ಲೀವ್ ಈ ಥರ ಐತೆ ಫ್ರೆಂಡ್ಸ್. ಇದ್ರದ್ದು ಸ್ಲೀವ್ ಈ ಥರ ಐತಿ.
ಈಗ ಕಲರ್ ಕಾಂಬಿನೇಷನ್ ಮಾಡುವ. 12 ಕರೆಕ್ಟ್ ಐತಿ. ಕರೆಕ್ಟ್ ಆಯ್ತು ನೋಡ್ರಿ. ಬ್ಲೂ ಸೆಲೆಕ್ಟ್ ಮಾಡಿದ್ದೆ ಅನ್ಸುತ್ತೆ ಲಾಸ್ಟ್ ಥ್ರೆಡ್ ನಾನು. ಎಂಥ ದಡ್ಡಿ ಫ್ರೆಂಡ್ಸ್, ನಾನು ಇದು ಮೇಲಿಂದು ಸರ್ಸಾಕತ್ತೆ ಇಲ್ಲ. ಅದೆಷ್ಟು ಥ್ರೆಡ್ ಐತಂದ್ರೆ 10 ಥ್ರೆಡ್ ಐತಿ. ಗುದ್ದಾಡಿ ಸೆಟ್ ಮಾಡಿದೆ. ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆನ್ಸ್ ಆಗ್ತೈತಿ. ನನಗಿಲ್ಲಿ ಔಟ್ಲೈನ್ ಎಲ್ಲ ಇದನ್ನು ಬೇಕು. ಈ ಗೋಲ್ಡ್ ಥ್ರೆಡ್ ಒಳಗೆ ಔಟ್ಲೈನ್ ಗೋಲ್ಡ್ ಕೊಟ್ರೆ ಆಗಲ್ಲ, ಕರೆಕ್ಟ್ ಆಗಲ್ಲ. ಆಮೇಲೆ ಹೈಲೈಟಾಗಿ ಕಾಣಲ್ಲ ಅಂತ ಅಂದ್ಕೊಂಡು ಔಟ್ಲೈನಿಗೆ ಇಲ್ಲಿ ಗೋಲ್ಡ್ ಕೊಟ್ಟೀನಿ. ಬಟ್ ಸ್ಲೀವಿಗೆ ನಾನು ಇದ್ರದ್ದು ಸ್ಯಾರಿದನ್ನು ಕೊಡ್ತೀನಿ ಫ್ರೆಂಡ್ಸ್ ಔಟ್ಲೈನ್. ಅದ್ರ ಒಳಗಡೆ ಇಲ್ಲೊಂದು ಸ್ವಲ್ಪ ಇದನ್ನಾಗೈತಿ. ಹೆಂಗೆ ಬರುತ್ತೆ ಏನೋ ಫ್ರೆಂಡ್ಸ್ ಡಿಸೈನು. ಬಟ್ಟೆ ಸ್ವಲ್ಪ ಇದು ಐತಿ. ಇದು ಇಲ್ಲಿ ಭಾರ ಆಗೈತೆ, ನೋಡೇ ಇಲ್ಲ. ನೋಡೋಣ ಜಗ್ಗತ್ ಫ್ರೆಂಡ್ಸ್. ಹಿಂಗಾದ್ರೆ ಇಲ್ಲಿ ಏನಾದರೂ ನೀಡಲ್ ಹೋತಂದ್ರೆ ಜಗ್ ಬಿಡ್ತಂದ್ರೆ ಪಾರ ಹೋಗ್ಬಿಡ್ತೈತೆ. ಯಾಕಂದ್ರೆ ಇಲ್ಲೆಲ್ಲ ಬರೀ ಸಿಂಗಲ್ ಥ್ರೆಡ್ ಐತಲ್ಲ, ನೀವು ನೋಡ್ಬೋದು. ಇಲ್ದ ಸಿಂಗಲ್ ಥ್ರೆಡ್ ಐತಿ. ಡಿಸೈನ್ ಹೆಂಗೆ ಬರುತ್ತಾ ಏನೋ. ನೋಡ್ರಿ ಸ್ಟಿಚ್ ಹಾಕಾತೈತಿ. ಚಿಟ್ಟು ಪದೇ ಪದೇ ಹೊರಗೆ ಬರೋದಕ್ಕೆ ಅವ್ರ ಪಪ್ಪ ಒಂದಿಷ್ಟು ಚಾಕ್ಲೇಟ್ ತೊಗೊಂಬಂದಿಟ್ಟಾರೆ ಇಲ್ಲಿ ಆಕೆಗೆ ಕೊಡಾಕ. ಹತ್ತಿತ್ತು ನೋಡ್ರಿ. ಅಲ್ಲ ಎತ್ಕೊಳ್ಳಲ್ಲ. ಇಷ್ಟು ಬಟ್ಟೆ ಈಗ ಅರ್ಜೆಂಟ್ ಕೊಡೋದೈತೆ ಫ್ರೆಂಡ್ಸ್. ಇದು ಇವ್ರದ್ದು ಕಟ್ ಮಾಡಿ ಇಟ್ಟಿದ್ದೆ ಆಲ್ರೆಡಿ. ಇದು ಸ್ಟಿಚ್ ಮಾಡಿಟ್ಟಿದ್ದೆ. ಸ್ವಲ್ಪ ಪಿಕ್ಕೋ ಕರೆಕ್ಟಾಗಿ ಬಂದಿಲ್ಲ. ಇನ್ನೊಂದು ಚೂರು ಹಾಕ್ಕೊಡ್ರಿ ಅದ್ರ ಮೇಲೆ ಅಂತಂದ್ರು. ಸ್ವಲ್ಪ ಸ್ಟಿಚಿಂಗ್ದು ಇದನ್ನಾಗಿತ್ತು ಫ್ರೆಂಡ್ಸ್. ಅದು ಸ್ಟಿಚಿಂಗ್ ಪ್ರಾಬ್ಲಮ್ ಆಗಿತ್ತು. ನಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂದೆ. ಬಟ್ ಈ ಬ್ಲೌಸ್ನವರು ನನಗೆ ಅರ್ಜೆಂಟ್ ಬೇಕು ಅಂದರು. ಸೊ ಹಂಗಾಗಿ ಮತ್ತು ನಂದು ಹಿಂದಕ್ಕೆ ಇವ್ರದ್ದು ಕಟ್ ಮಾಡೋಣ ಈಗ. ಆಮೇಲೆ ಇದು ಒಂದು ಇವ್ರದ್ದು ಕಟ್ ಮಾಡೋಣ. ಇನ್ನೊಂದು ಬ್ಲೌಸ್ ಕೊಟ್ಟಾರ, ಅದನ್ನೊಂದು ಕಟ್ ಮಾಡ್ಕೊಂಡು ಬೇಡ ಒಂದೇ ಸ್ವಲ್ಪ. ಈಗಿನ ಕೆಲಸ ನೋಡ್ರಿ, ಆ ಫಿಯರಿಂದ ಟೇಬಲ್ ಮೇಲೆ ಹತ್ತಿ ಚಾಕ್ಲೇಟ್ ತಿನ್ನತ್ತಾಳೆ. ನಾನು ಒಂದು ತಿಂದಿದ್ದಕ್ಕೆ ಅಳಾಕತ್ತಾಳೆ ಇಷ್ಟೋ ಮಟ್ಟ. ಈಗ ಅದ್ರ ಮ್ಯಾಲೆ ಹತ್ತಿ ತೊಗೊಂಡು ಹರ್ಕೊಳತ್ತಾಳ ನೋಡ್ರಿ. ತಡಿ ಅಪ್ಪಾಜಿ ಬರಲಿ ಹತ್ತಿ ವಿಡಿಯೋ ಮಾಡಿನ. ತಡಿ ಅಪ್ಪಾಜಿ ಬರಲಿ ಹತ್ತಿ ಮೊಬೈಲ್ ಅವ್ನು. ಮುಕ್ಕೊನಿ ಸುಮ್ಮಕ್ಕು. ಯಾರು ಚೂಟಿದ್ಲ? ಹಾಂ, ಯಾರು ಜಾನ್ನೂನ್? ಇಲ್ತು ಕನಸು ಬಿದ್ದೈತಿ ನೀನು. ಮುಕ್ಕೋ. ಒಂದು ಅರ್ಧ ತಾಸು ಆಗಿಲ್ಲ ಇನ್ನೂ ಮುಕ್ಕೊಂಡು. ಕಣ್ಮುಚ್ಚು. ರಾತ್ರಿ ಕನಸು ಕಾಣ್ತಾರನ್ರಿ. ಹಗ್ಲಿನೂ ಕನಸ್ಕೊಂಡು ಎದ್ಬಿಟ್ಲು. ಒಂದು ಹಾಫ್ ಆನ್ ಅವರ್ ಆಗಿಲ್ಲ ಮಲ್ಕೊಂಡು. ಕಟ್ ಮಾಡಬೇಕಂತ ಅಂದ್ಕೊಂಡೆ ಫ್ರೆಂಡ್ಸ್. ತೆಗೆದಿಟ್ಟಿದ್ದೆ, ಎದ್ಬಿಟ್ಟ. ಸೊ ನೆನ್ನೆ ಎಲ್ಲ ಸ್ಟಿಚ್ ಮಾಡಿರೋಂಥ ಬ್ಲೌಸು ಸ್ವಲ್ಪ ಫಿನಿಶಿಂಗ್ ಎಲ್ಲ ಆಗಿರಲಿಲ್ಲ ಫ್ರೆಂಡ್ಸ್. ಅವರು ಸಡನ್ನಾಗಿ ಬಂದುಬಿಟ್ರು. ಕಾಲ್ ಮಾಡಿರಲಿಲ್ಲ ನನಗೆ. ಕಾಲ್ ಮಾಡಿ ಬರ್ತಾರೆ ಅಂದ್ಕೊಂಡಿದ್ದೆ ನಾನು ಕಾಲ್ ಮಾಡೋಕ್ಕೆ ಅವ್ರ ನಂಬರ್ ಸೇವ್ ಮಾಡೀನಿ. ಬಟ್ ಏನು ಸೇವ್ ಮಾಡೀನಿ ಗೊತ್ತಿಲ್ಲ. ಹೆಸರು ಮರೆತುಬಿಟ್ಟಿನಿ. ಸರ್ಚ್ ಮಾಡಿದೆ, ಹೆಸರೇ ನೆನಪಾಗಲಿಲ್ಲ. ಸೇವ್ ಮಾಡಿದ್ದು ನೆನಪೈತೆ ನನಗೆ. ಪ್ರತಿ ಕಸ್ಟಮರ್ದು ನಂಬರನ್ನು ಮೊದಲು ಸೇವ್ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಹೊರಗೆ ಅಡ್ಡಾಡೋದು ಕಡಿಮೆ. ಫೋನ್ ಒಳಗೆ ಜಾಸ್ತಿ ನಂದು ಬಿಸ್ನೆಸ್ ಇರೋದ್ರಿಂದ ನಾನು ಏನು ಸ್ಟಿಚ್ ಮಾಡ್ತೀನಿ ಅದನ್ನೆಲ್ಲ ಸ್ಟೇಟಸ್ ಹಾಕ್ತೀನಿ. ಸ್ಟೇಟಸ್ ನೋಡೇ ಜಾಸ್ತಿ ಜನ ಬರ್ತಾ ಇರ್ತಾರೆ. ಯಾಕಂದರೆ ಯಾವ ಥರ ಪ್ಯಾಟರ್ನು ಏನು ಎತ್ತ ಡಿಸೈನ್ಸ್ದು ಡೀಟೇಲ್ಸ್ ಅವ್ರಿಗೆ ಗೊತ್ತಿರೋಂಗಿಲ್ಲ. ನಾನು ಏನು ಡಿಸೈನ್ ಹಾಕಿರ್ತೀನಲ್ಲ ಇದೇ ಥರ ಬೇಕು ಅಂತೇಳಿ ಅಂದ್ಕೊಂಡು, ಇಲ್ಲಾಂದ್ರೆ ಇದೇ ಥರದೊಳಗೆ ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡೋದು, ಆ್ಯಡ್ ಆನ್ ಮಾಡೋದು, ಅಥವಾ ಏನಾದರೂ ಲೆಸ್ ಮಾಡಿಕೊಂಡು ಡಿಸೈನ್ ಮಾಡಿಸ್ಕೊಳ್ತಾ ಇರ್ತಾರೆ. ಸೊ ಹಂಗಾಗಿ ಎಲ್ಲ ನಂಬರ್ನು ಸೇವ್ ಮಾಡಿ ಇಟ್ಟಿರ್ತೀನಿ. ಅವ್ರನ್ನ ಕುಂದಿರ್ಸ್ಕೊಂಡು ಇದನ್ನೆಲ್ಲ ರೆಡಿ ಮಾಡಿದೆ. ಆ್ಯಕ್ಚುಲಿ ಒಂದು ಬೋ ಹಚ್ಚಿರಿ ಅಂತ ಹೇಳಿದ್ರು ಅವರು. ನೆನಪಾಗಿರಲಿಲ್ಲ ಅದು. ಮತ್ತೊಂದು ಟ್ಯಾಗ್ ಬೇಡ ಅಂತ ಹೇಳಿದ್ರು. ಆಮೇಲೆ ಟ್ಯಾಗ್ ಬೇಕಂತ ಹೇಳಿದ್ರು. ಟ್ಯಾಗ್ ಅಟ್ಯಾಚ್ ಮಾಡಿ ಇದು ಒಂದು ಬಟರ್ಫ್ಲೈ ಥರ ಮಾಡಿ ಕೊಟ್ಟೆ. ಚಲೋ ಆಗೈತೆ ರೀ, ಕರೆಕ್ಟ್ ಆಗೈತೆ ಅಂತ ಹೇಳಿದರು. ಸೊ ಎಲ್ಲ ಕರೆಕ್ಟ್ ಮಸ್ತ್ ಬಂತು ಫ್ರೆಂಡ್ಸ್. ಸಿಂಪಲ್ ಬ್ಲೌಸ್ ಆದ್ರೂ ಹಿಂದ್ಗಡೆ ಒಂದು ಸ್ವಲ್ಪ ಬೋಗಿ ಇವೆಲ್ಲ ಹಾಕಿ ಇದು ಬೋ ಎಲ್ಲ ಅಟ್ಯಾಚ್ ಮಾಡಿನಲ್ಲ, ಸಖತ್ತಾಗಿ ಬಂದಿತ್ತು. ನನಗೂ ಇಷ್ಟ ಆತ ಕಲರು. ಆಮೇಲೆ ಕಲರ್ ಕಾಂಬಿನೇಷನ್ ಅದು ಗೋಲ್ಡ್, ಅದು ಬಟರ್ಫ್ಲೈ ಥರ ಅಟ್ಯಾಚ್ ಮಾಡಿದೆ ಲಾಸ್ಟಿಗೆ. ಹೇಳಿದ್ದೀನಿ ಅವ್ರಿಗೆ, ನೆನಪಿದ್ದಿದ್ದಿಲ್ಲ ನನಗೆ. ಈಗ ನೆನಪಾಯ್ತು. ಸ್ವಲ್ಪ ಆಲ್ಟ್ರೇಷನ್ ಮಾಡೋದಿತ್ತು ಅನ್ನಲ್ಲ, ಆಲ್ಟ್ರೇಷನ್ ಜೊತೆಗೆ ಮತ್ತು ಅದನ್ನು ಒಂದು ಅಟ್ಯಾಚ್ ಮಾಡಿ ಕೊಟ್ಟೆ. ಈಗ ಇರೋಂಥ ಬ್ಲೌಸ್ನ ಕಟ್ ಮಾಡೋಣ ಫ್ರೆಂಡ್ಸ್. ಪೆನ್ಸಿಲ್ ಎಲ್ಲ ಮುರಿಯೋದು ಇಂಥವೆಲ್ಲ ಕೆಲಸ ಮಾಡ್ತಾಳೆ. ನೀನು ಈಕಿನ್ನ ಕರ್ಕೊಂಡು ಹೋಗ್ಬಿಡ್ರಿ. ಕಡ್ಡಿ ಇದ್ರೆ ಹೇಳ್ರಿ.
ಕರಿತೇನೆ ಮತ್ತೆ ಟಾಯ್ಸ್ ಎಲ್ಲ ಹಾಕು ಬಾಕ್ಸ್ನಾಗ ಇಲ್ಲದಾವಲ್ಲ ಟಾಯ್ಸ್ ಎಲ್ಲ ಹಾಕು ಇವ್ನು ಟಾಯ್ಸ್ ಎಲ್ಲ ಹಾಕು ಬಟ್ಟೆ ಕಟ್ ಮಾಡ್ತೀನಿ ನಾ ಮೊದಲಂತೂ ಕಡ್ಡಿ ಬಂತಂದ್ರೆ ಹೆದರ್ತಿದ್ದಳು ಈಗ ಪೊಲೀಸ್ರ ಹತ್ರ ಹೆದ್ರಕ್ಕೆ ಸ್ಟಾರ್ಟ್ ಮಾಡ್ಯಾಚಿಟ್ಟು ಅದು ಏನಂತ ತಿಳ್ಕೊಂಡಾಳ ಗೊತ್ತಿಲ್ಲ ಬಟ್ ಅದಂದ್ರೆ ಹೆದರ್ತಾಳೆ ಅಂತೇಳಿ ನಾನು ಅದನ್ನ ಕಂಟಿನ್ಯೂ ಮಾಡಕತ್ತೀನಿ ಈಕೆ ಮಲ್ಕೊಂಡಿಲ್ಲ ಅಂದ್ರೆ ಮನೆ ನೀಟಾಗಿರುತ್ತೆ ಫ್ರೆಂಡ್ಸ್ ಆವಾಗ ಕಟ್ ಮಾಡ್ಕೊಂಡಿರ್ತೀನಿ ನಾನು ಕಟ್ ಮಾಡ್ಕೊಳ್ಳೋದಿತ್ತಂದ್ರೆ ಇವತ್ತು ಬೇಗ ಎದ್ದಿರೋದ್ರಿಂದ ಪೆನ್ಸಿಲ್ ಎಲ್ಲ ಮುರಿದು ಬಿಟ್ಟಿದ್ಲು ಸೊ ಹಂಗಾಗಿ ಮತ್ತೊಮ್ಮೆ ಕಸ ಹೊಡೆದು ಒರೆಸ್ಕೊಂಡು ಬಟ್ಟೆ ಕಟ್ ಮಾಡೋಣ ಅಂತ ಅಂದ್ಕೊಂಡೆ ಭಾಳ ಜನ ನಾನು ಇನ್ನೂ ಸಣ್ಣವರಿದ್ದಾಗ ಈಗ ಇನ್ನೂ ದೊಡ್ಡವರಾಗ್ಯಾರ ಅವಾಗ ಸಣ್ಣವರಿದ್ದಾಗ ನಿಮ್ಮ ಮನ್ಯಾಗ ಮಕ್ಕಳದಾವಲ್ರಿ ಹೆಂಗೆ ಕೊಡ್ಬೇಕು ನಾವು ಏನಾರ ಮಾಡಿದ್ರೆ ಅಂದ್ರೆ ಅಂತಿದ್ರು ಸೊ ಆ ರೀಸನ್ನಿಗೆ ನಾನು ಜಾಸ್ತಿ ಇವ್ರಿದ್ದಾಗ ಕಟ್ ಮಾಡಲ್ಲ ಆಮೇಲೆ ಸಂಡೇ ಜಾಸ್ತಿ ನಾನು ಕೆಲಸಗಳನ್ನ ಇಟ್ಕೊಂಡಿರಂಗಿಲ್ಲ ಯಾಕಂದರೆ ಕತ್ರಿದ ಕೆಲಸ ಇನ್ನಂದ್ರೆ ಒಂದು ಸಲ ಕಟ್ ಮಾಡಿದರೆ ಜೋಡ್ಸೋಕ್ಕಾಗೋದೇ ಇಲ್ಲ ಆ ರೀಸನ್ನಿಗೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಲೈನಿಂಗ್ನ ಕಟ್ ಮಾಡಿಕೊಂಡೆ ಫ್ರೆಂಡ್ಸ್ ನಾನು ಭಾಳ ಲೈನಿಂಗ್ ಖಾಲಿ ಆಗ್ಯಾವು ಲೈನಿಂಗ್ ಒಂದು ತೊಗೊಂಡು ಬರಬೇಕು ಮೊನ್ನೆ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಕಲರ್ ಮ್ಯಾಚ್ ಆಗೋದೇ ಇಲ್ಲ ನಾನು ತಂದಿರೋ ಕಲರ್ ಬಿಟ್ಟು ಬೇರೆ ಕಲರ್ ತೊಗೊಂಡು ಬಂದುಬಿಡ್ತಾರೆ ಕಸ್ಟಮರ್ ಸೊ ಹಂಗಾಗಿ ಇದ್ದಿದ್ದನ್ನು ಮ್ಯಾಚ್ ಮಾಡಿ ಹಾಕಿರ್ತೀನಿ ಇರಲಿಲ್ಲ ಅಂದರೆ ಒಂದೊಂದು ತೊಗೊಂಡು ಬರ್ತೀನಿ ಒಂದೊಂದು ತೊಗೊಂಬಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ತೈತಿ ಆಲ್ಮೋಸ್ಟ್ ನಾನು ಫಸ್ಟ್ ಬ್ಯಾಕ್ ಸೈಡ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಸೈಡ್ ಕಟ್ ಮಾಡ್ಕೊಳ್ತೀನಿ ಫ್ರಂಟ್ ಸೈಡ್ ಒಂದು 1/2 ಇಂಚ್ ಹೆಚ್ಚಿಗೆ ಇಟ್ಕೊತೀವಲ್ಲ ನಾವು ಕಾಜು ಮತ್ತು ಬಟನ್ ಮಾಡೋಕ್ಕೆ ಸೊ ಹಂಗಾಗಿ ಸಪ್ರೇಟಾಗಿ ಕಟ್ ಮಾಡ್ಕೊಳ್ತೀನಿ ಮೊದಲೆಲ್ಲ ಒಂದೇ ಸಲ ಕಟ್ ಮಾಡ್ಕೊಳ್ತಿದ್ದೆ ಫ್ರೆಂಡ್ಸ್ ಈಗ ಪ್ಯಾಟರ್ನ್ ಚೇಂಜ್ ಆದಂಗೆ ಕಟ್ ಮಾಡೋ ಮೆಥಡು ಸಹ ಚೇಂಜ್ ಮಾಡ್ಕೊಂಡಾಗ ಕರೆಕ್ಟಾಗಿ ಬರ್ತೈತಿ ಸೊ ಆ ರೀಸನ್ಗೆ ನಾನು ಈ ಥರ ಮಾಡೋದು ಆಮೇಲೆ ಬ್ಯಾಕ್ ಸೈಡಿನ ಕಟ್ ಮಾಡಿರ್ತೀವಲ್ಲ ಅದನ್ನು ಫ್ರಂಟ್ ಸೈಡ್ ಇಟ್ಟು ಫಸ್ಟ್ ಎಲ್ಲ ಲೈನ್ ಹಾಕ್ಕೊಂಡು ಆಮೇಲೆ ಫ್ರಂಟ್ ಸೈಡಿಂದ ಏನು ಮೆಜರ್ಮೆಂಟ್ ಆಯ್ತಲ್ಲ ಅದನ್ನೆಲ್ಲ ಬರ್ಕೊಂಡು ಇದು ಮಾಡಿರ್ತೀನಿ ಈ ಥರ ಟೂಲ್ಸು ನಾನು ಯೂಸ್ ಮಾಡ್ತೀನಿ ಕರ್ವಿಂಗಿಗೆ ಆಮೇಲೆ ಆರ್ಮೋಲ್ ಇದು ಮಾಡೋಕ್ಕೆ ಕರ್ವ್ ಮಾಡೋಕ್ಕೆ ವಾಪಸ್ಸು ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಕೆಲವು ಡಿಸೈನ್ ಎಲ್ಲ ಡ್ರಾ ಮಾಡ್ಕೊಳ್ಬೋದು ಇದು ಸ್ಲೀವ್ ಡಿಸೈನ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡಿರ್ತೀನಿ ಈ ಸ್ಕೇಲ್ನ ಕಟ್ ಮಾಡುವಾಗ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ವಿ ಅಂದರೆ ಅಷ್ಟೇ ಒಳ್ಳೆ ಶೇಪ್ ಬರ್ತೈತಿ ಬ್ಲೌಸಿಗೆ ಸೊ ಹಂಗಾಗಿ ಲೈನಿಂಗ್ ಸ್ವಲ್ಪ ಕಡಿಮೆ ಆಗೈತಿ ಅದನ್ನು ಸ್ಟಿಚ್ ಮಾಡುವಾಗ ಅಟ್ಯಾಚ್ ಮಾಡ್ಕೊಳ್ಬೇಕಂತ ಹೇಳಿ ಈಗ ಡ್ರಾ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಇಟ್ಟು ಕಟ್ ಮಾಡ್ಕೊಳಕತ್ತೀನಿ ಕಟ್ಟಿಂಗ್ದು ಸ್ವಲ್ಪ ಸ್ಪೀಡಾಗಿ ಎಡಿಟ್ ಮಾಡೀನಿ ಫ್ರೆಂಡ್ಸ್ ನಿಮ್ಗೆ ಸ್ಲೋ ಆಗಿ ಬೇಕು ಅಂದ್ರೆ ನಾನು ಪ್ರೀವಿಯಸ್ ವಿಡಿಯೋ ಹಾಕೀನಿ ಹಿಂದೆಲ್ಲ ಕಟ್ ಮಾಡುವಂಥದ್ದು ಸ್ಟಿಚ್ ಮಾಡುವಂಥದ್ದು ವಿಡಿಯೋ ಹಾಕೀನಿ ಬೇಕಂದ್ರೆ ನೀವು ಚೆಕ್ ಮಾಡ್ಕೊಳ್ಬೋದು ಇನ್ನೂ ಅದರೊಳಗೆ ಗೊತ್ತಾಗಿಲ್ಲ ಮತ್ತು ಹಾಕಿರಿ ಅಂತಂದರೆ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ವಿಡಿಯೋನ ಹಾಕಿರ್ತೀನಿ ಚೆಕ್ ಮಾಡ್ಕೊರಿ ಸೊ ಫ್ರೆಂಡ್ಸ್ ಫೈನಲಿ ಬ್ಲೌಸ್ ಕಟ್ಟಿಂಗ್ ಮುಗಿದ್ದು ಈಗ ಇದನ್ನು ಸ್ಟಿಚ್ ಮಾಡಬೇಕು ಇವತ್ತು ಅಥವಾ ನಾಳೆ ಮಾಡ್ತೀನಿ ಬಾಕಿದೆ ರೆಡಿ ಇತ್ತಲ್ಲ ಫ್ರೆಂಡ್ಸ್ ಅದನ್ನು ನಾಳೆ ಕಟ್ ಮಾಡ್ತೀನಿ ಈಗ ಊಟದ ಟೈಮ್ ಆಯ್ತು ಫ್ರೆಂಡ್ಸ್ 2 ಗಂಟೆ 2:30 ಆಯಿತು ನಾನು ಇವೆರಡೂ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಕಟ್ ಮಾಡೋಕ್ಕೆ ಸಖತ್ತಾಗಿ ಬರ್ತೈತಿ ಶೇಪ್ ಆಮೇಲೆ ನೀಟಾಗಿ ಬರ್ತೈತಿ ಇದ್ರದ್ದು ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕಾದ್ರೆ ಕಮೆಂಟ್ ಮಾಡಿರಿ ನಿಮ್ಗೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಯೂಸ್ ಮಾಡಬೇಕು ಆಮೇಲೆ ಯಾವ್ಯಾವ ಯೂಸ್ ಮಾಡಬೇಕು ಅಂದ್ರೆ ಇದನ್ನು ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಬೋದು ಇದನ್ನು ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಬೋದು ಸೊ ಇದಂತೂ ಕಾಮನ್ ಎಲ್ಲರ ಹತ್ರ ಇದ್ದೇ ಇರ್ತೈತಿ ಮೊದಲು ಸ್ಟೀಲಿಂದ ಯೂಸ್ ಮಾಡ್ತಿದ್ದೆ ಅದು ಮೊನ್ನೆ ಸ್ಕೂಲಿಗೆ ಹೋಗಿ ಕಳೆದಿಂದ ಇದು ಮೊನ್ನೆ ತೊಗೊಂಬಂದಿನಿ ನೋಡ್ಕೊಂತ ಕಟ್ ಮಾಡೋಣ ಅಂದ್ಕೊಂಡೆ ಬಟ್ ಯಾರನ್ನು ಕೊಂದರು ಅನ್ನೋದಾಗ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಕಟ್ ಮಾಡೋ ಗದ್ದಲ್ದಾಗ ಊಟ ಮಾಡ್ಕೊಂತ ನೋಡುವ ವಾಪಸ್ ಹೊಸ್ದಾಗಿಲ್ಲ ಸ್ವಲ್ಪ ನೀರು ಕುಡಿತೀನಿ ನೀರು ಕುಡಿದು ಊಟ ಮಾಡ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಮುಗಿಯಕ್ಕೆ ಬಂದು ಫ್ರೆಂಡ್ಸ್ ಇದೊಂದು ಸ್ಲೀವು 2 ಮಿನಿಟ್ಸ್ ಏನೋ 1.36 ಸೆಕೆಂಡ್ಸ್ ಐತಿ 1 ನಿಮಿಷ 36 ಸೆಕೆಂಡುಗಳು ಬಾಕಿ ಇದೆ ಮಂದಾಕಿನಿ ಊಟ ಮಾಡೋಣ ಮಂದಾಕಿನಿ ಬೇಡ ಊಟ ಬೇಡ ಯಾಕ ಬಾಲ್ ಆಡಿ ಅಂತ ಬಾ ಊಟ ಮಾಡಿದ್ದ ಆಬು ಕೊಡ್ತೀನಿ ಊಟ ಮಾಡಿ ಸೊ ಈ ಡಿಸೈನ್ ಕಂಪ್ಲೀಟ್ ಆಗಿ ಫ್ರೆಂಡ್ಸ್ ಯಾವ ಥರ ಅನ್ನಿಸ್ತು ನಿಮಗೆ ಈ ಡಿಸೈನ್ ಕಮೆಂಟ್ ಮಾಡಿರಿ ಆಲ್ಮೋಸ್ಟ್ ಎಲ್ಲರೂ ನೋಡಿದವರೆಲ್ಲ ಇಷ್ಟಪಟ್ಟಾರೆ ನೋಡಿರಿ ಎಷ್ಟು ನೀಟಾಗಿ ಬಂದೈತಿ ಥ್ರೆಡ್ ಕಟ್ ಮಾಡಬೇಕು ಫ್ರಂಟ್ ಈ ಥರ ಬಂದೈತಿ ಸ್ಲೀವನು ಗ್ರ್ಯಾಂಡಾಗಿ ಆಗುತ್ತೆ ಫ್ರೆಂಡ್ಸ್ ಇದು ಬಟ್ ಜಂಪ್ಸ್ ಭಾಳ ಅದಾವೆ ಸ್ಲೀವಿಗೆ
ಅದಕ್ಕೆ ಥ್ರೆಡ್ ಜಾಸ್ತಿ ಕಾಣಿಸ್ತೈತಿ. ನೆಕ್ಕಿನ್ಕಿಂತ ಜಂಪ್ಸು ಇದಕ್ಕೆ ಭಾಳ ಇರ್ತವೆ ಫ್ರೆಂಡ್ಸ್ ಸ್ಲೀವಿಗೆ. ನೀವೀಗ ನೋಡ್ಬೋದು ಡಿಫ್ರೆನ್ಸ್ ಏನಂತ ಗೊತ್ತಾಗ್ತದೆ ನಿಮ್ಗೆ. ಎಕ್ಸ್ಟ್ರಾಸ್ ಕಟ್ ಮಾಡಿದರೆ ಕೆಲವರು ನೆಕ್ಕಿಗೆ ಸಣ್ಣ ಸಣ್ಣ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದು ಕಟ್ ಮಾಡಲ್ಲ. ಕಟ್ ಮಾಡಿದ್ಮೇಲೆ ಇನ್ನೂ ನೀಟಾಗಿ ಕಾಣಿಸುತ್ತೆ. ಸ್ಟೋನ್ ಹಚ್ಬೇಕಂದ್ರೆ ನೀವು ಇವನ್ನ ಸ್ಕಿಪ್ ಮಾಡ್ಕೋಬೋದು. ಆ ಥರ ಡಿಸೈನ್ ಎಡಿಟ್ ಮಾಡ್ಕೋತೀವಲ್ಲ ಆವಾಗ ಡಿಲೀಟ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಫಸ್ಟ್ ಒಳಗಿಂದ ಗೋಲ್ಡನ್ ಕಲರ್ ಏನೈತಲ್ಲ ಅದನ್ನು ಹಾಕತ್ತದ ಥ್ರೆಡ್. ಅದಾದಮೇಲೆ ಔಟ್ಲೈನ್ ಹಾಕತ್ತೆ. ಔಟ್ಲೈನ್ ಬಂದು ಸ್ಯಾರಿ ಕಲರ್ ತೊಗೊಂಡಿನಲ್ಲ, ಸೊ ಅದಕ್ಕೆ ನೀವು ಬರೀ ಔಟ್ಲೈನ್ ಅಷ್ಟೇ ಹಾಕಿ ಬರೀ ಸ್ಟೋನ್ ಹಾಕ್ಕೊಳ್ಬೋದು. ಈ ಸ್ಲೀವಿಂದು ಲುಕ್ ನೋಡ್ರಿ ಯಾವ ಥರ ಇತ್ತಂದು. ಇದು ಎರಡು ಸೇಮ್, ಬಟ್ ಇದು ಥ್ರೆಡ್ ಇರೋದಕ್ಕೆ ಎಷ್ಟು ಕಚಪಿಚ್ಚಿ ಕಾಣಿಸ್ತೈತಿ. ಇಬ್ಬರು ಜಗಳ ಮಾಡ್ಯಾರ. ಆಗಲ್ಲೇ ಮಾತಾಡಬೇಡ್ರಿ ಒಬ್ರಿಗೊಬ್ರು ಅಂದ್ರೆ ಮತ್ತೆ ಮಾತಾಡಕತ್ತಾರ. ಜಗಳ ಮಾಡಿದ್ರೆ ಮಾತಾಡಬಾರ್ದು ವಾಪಸ್. ಮತ್ತು ಜಗಳ ಯಾಕೆ ಮಾಡಿದ್ದಿ ಆಕಿನ ಜೊತೆಗೆ? ಅದಕ್ಕೆ ಮತ್ತೆ ಒಂದು ಜಗಳಾರ ಮಾಡಕ್ಕೆ ರೆಡಿ ಇರ್ಬೇಕಾ, ಇಲ್ಲಿಕ್ರ ಮಾತಾಡ್ಲಾರ್ದಂಗೆ ಇರಕ್ಕಾರ ರೆಡಿ ಇರ್ಬೇಕು. ಜಗಳ ಮಾಡ್ಲಂಗಿರ್ತೀರನ ಆಗಲ್ಲೇ ಮಾತಾಡಂಗಿಲ್ಲ ಅಂತ ಹೇಳ್ಯಾರ. ಈಗ ಏನು ಹೇಳ್ತಾರೆ ನೋಡ್ರಿ, ನೀವು ಒಟ್ಟ ಮನ್ಯನ ಜೊತೆ ಮಾತಾಡ್ಲಂಗಿರ್ತೀಯೇನು, ಜಗಳ ಮಾಡ್ಲಂಗಿರ್ತೀಯ? ಹಾಂ, ಮಾಡ್ಲಂಗಿರ್ತ ಅಂತ. ನೀನು ಮೊನ್ನೆ ಆಕಿನ ಜೊತೆ ಜಗಳ ಮಾಡ್ಕೊತಿರ್ತೀಯನ, ಏನು ಮಾತಾಡ್ಲಂಗಿರ್ತೀಯ? ಜಗಳ ಮಾಡ್ಲಂಗಿರ್ತೀನಿ. ಆಗಲ್ಲಿ ಇಬ್ಬರು ಜಗಳ ಮಾತಾಡ್ಲಂಗಿರ್ತೇವಿ, ಜಗಳ ಮಾಡ್ಲಂಗೆ ಆಗೋದಿಲ್ಲ. ಜಗಳ ಮಾಡ್ತೇವಿ, ಮಾತಾಡ್ಲಂಗಿರ್ತೇವಿ ಅಂತ ಹೇಳಿದರು. ಈಗ ಇಬ್ಬರು ಚೇಂಜ್ ಮಾಡ್ಯಾರ. ನೀಟಾಗಿ ತೋರಿಸ್ತೇನೆ ನಿಮ್ಗೆ. 17 ಹೆಂಗೆ ಬರ್ದ ನೋಡ್ರಿ. ಅದು 71 ಬರ್ದ್ರೆ ಖುಷಿ ಆಕ್ಕಿತ್ತು ನನಗೆ. ಹಿಂಗೆ ಬರ್ದ 7. ಇದು 18 81 ಬರ್ದ. ನಗತಿ ಅಲ್ಲೇ ಅವ. ತೊಂಬಲ್ಲಿ ತೋರಿಸ್ತೇನೆ ಬರೋದು ನಿನಗೆ. ನಿನ್ನ ಬ್ಯಾಗ್ನಾಗ ಇರ್ಬೇಕು ನೋಡು. ಇದು 11 12 13 14 15 16 17 18 19 20 ಹಿಂಗೆ ಬರಿ ಅಂದಾರ ಅವ್ರು ನಿನಗೆ. ನೀ ಏನು ಬರ್ದಿ ನೋಡು, ಅಳ್ಕಸಿದಷ್ಟು ಹಂಗೆ ಬರ್ದೀನಿ ನೋಡೇನೀಗ. ತಲೆ ತಿರುಗಿ ನಾನೀಗ ಅಳ್ಕಿಸಿ ಬರೀ ಅದನ್ನಷ್ಟು ಅಳ್ಕಸಿದ. ಇದನ್ನಷ್ಟು ಅಳ್ಕಸಿ ಎಲ್ಲ ತಪ್ಪದಾವ ಇವ. ಅಳ್ಕಸಿ ಹಿಂಗೆ ಬರಿಬೇಕು. ಮುಚ್ಕೊಂಡು ಅಳ್ಕಿಸ್ತೀಯ? ಯಾಕೆ ವಿಡಿಯೋ ಮಾಡಬಾರ್ದಾ? ಏಯ್, ನಾ ಅಳ್ಕಿಸಿ ಕೊಡ್ತೀನಿ. ದೊಡ್ಡ ರಬ್ಬರ್ ಬ್ಯಾಂಡ್ ಕೊಡೋ, ಇದು ಎರೇಸರ್ ಕೊಡೋಕೆ ದೊಡ್ಡದು. ನಾನು ನೋಡಿ ಜಗಳ ಮಾಡತ್ರ ಅಲ್ಲಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೇನಂತ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಾಗ ಫಾಲೋ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೊ ಬಂದೆ ಮುಂಚೆ ಬೆಳಗ್ಗೆಯಿಂದ ಏನೇನು ಮಾಡ್ಕೊಂಡ್ಬಂದೆ. ಕ್ಯಾಮರಾ ಒಂದು ನಿಂತ ಕಡೆ ನಿಲ್ಲಲ್ಲ, ಕುಂತ ಕಡೆ ಕುಂದ್ರಲ್ಲ, ಒಂದ ಸಲ ತಿರುಗ್ತದೆ. ಟಾಟಾ